ಆ ಬೀಡಿ ಉದ್ಯಮ ಕಡಿಮೆ ಆದ ಸಂದರ್ಭದಲ್ಲಿ ಪರ್ಯಾಯವಾಗಿ ಉದ್ಯೋಗ ಬೇಕು ಎನ್ನುವಂತ ದೃಷ್ಟಿಯಲ್ಲಿ ಅಗರಬತ್ತಿ ಉಜ್ಜುವ ಘಟಕವನ್ನ ಸ್ಟಾರ್ಟ್ ಮಾಡಿದ್ರು. ಅಗರಬತ್ತಿ ತಯಾರಿಕಾ ಘಟಕ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಕಡೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ಅಗರಬತ್ತಿ ಉಜ್ಜುವ ಘಟಕ. ಮಿಷಿನ್ ಮೇಡ್ ಅಗರಬತ್ತಿ ಏನಂದ್ರೆ ಅದು ಮಿಷಿನ್ ಅಲ್ಲಿ ಅಂದ್ರೆ ಅದರ ಕ್ವಾಲಿಟಿ ಕಡಿಮೆ ಇದ್ರು ಆ ಮಿಷಿನ್ ಅಲ್ಲಿ ಬಹಳ ನೀಟಾಗಿ ಬರ್ತದೆ, ಕಂಪ್ಲೀಟ್ ಬರುತ್ತೆ. ಅಂತರ್ಜಾಲದಲ್ಲಿ ಜಗತ್ತಿನ ಜಾಲ ನೋಡಿ ಬಲ ಪಡೆಯುತ್ತಿರುವ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರ. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಮನೆಯಲ್ಲಿ ಪರಿಮಳ ಇದ್ರೆ ಮನಸ್ಸು ಪ್ರಶಾಂತವಾಗಿರುತ್ತೆ. ಮನಸ್ಸು ಪ್ರಶಾಂತವಾಗಿದ್ರೆ ದೇವರ ಮೇಲೆ ಭಕ್ತಿ ಬರುತ್ತೆ. ಈ ಪರಿಮಳ ಬರುವಂತಹ ವಸ್ತು ಯಾವುದು? ಊದುಬತ್ತಿ. ಪರಿಮಳ ಇರುವಂತಹ ಊದುಬತ್ತಿ ಮನೆಯಲ್ಲಿದ್ದರೆ ಒಂದು ವಿಶೇಷವಾದ ಪರಿಮಳ ಇರುತ್ತೆ, ಅದರ ಜೊತೆಗೆ ಮನಸ್ಸು ಪ್ರಶಾಂತವಾಗಿರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ಊದುಬತ್ತಿ ತಯಾರಾಗುವುದು ಹೇಗೆ, ಆದರೆ ಹಿಂದೆ ಯಾವುದೆಲ್ಲ ಕೆಲಸಗಳಿವೆ, ಇವೆಲ್ಲದರ ಮಾಹಿತಿಯನ್ನು ಇವತ್ತು ನಾವು ನಿಮಗೆ ಕೊಡ್ತೀವಿ. ಬನ್ನಿ, ನಾವಿವತ್ತು ಸಿರಿಯವರ ಊದುಬತ್ತಿ ತಯಾರಿಕಾ ಘಟಕದಲ್ಲಿದ್ದೀವಿ. ಇದು ಆರಂಭದಲ್ಲಿ ಪರ್ಫ್ಯೂಮ್ ಲ್ಯಾಬೊರೇಟರಿ. ಈ ಊದುಬತ್ತಿಗೆ ವಿಶೇಷವಾದ ಪರಿಮಳ ಇರುತ್ತೆ ನೋಡಿ, ಬೇರೆ ಬೇರೆ ಗಂಧದ ಪರಿಮಳ, ಬೇರೆ ಬೇರೆ ರೀತಿಯ ಸುವಾಸನೆ ಬರುವಂತಹ ಪರಿಮಳ ಇರುತ್ತೆ. ಈ ಪರಿಮಳ ಬರುವಂಥದ್ದು ಹೇಗೆ? ಅದಕ್ಕೆ ಈ ಪರ್ಫ್ಯೂಮ್ಗಳನ್ನು ಮಿಕ್ಸ್ ಮಾಡಿ ಊದುಬತ್ತಿಗೆ ಹಾಕ್ತಾರೆ. ಆವಾಗ ಊದುಬತ್ತಿ ಪರಿಮಳ ಬರುತ್ತೆ. ಅದು ಹೇಗೆ ಹಾಕ್ತಾರೆ ಇದರ ಬಗ್ಗೆ ಕುತೂಹಲ ನಮಗೂ ಇದೆ. ವಿಶೇಷವಾಗಿ ಪರ್ಫ್ಯೂಮನ್ನು ಊದುಬತ್ತಿಗೆ ಹಾಕುವುದು ಹೇಗೆ, ಅದರ ಮಿಕ್ಸಿಂಗ್ ಹೇಗಿರುತ್ತೆ, ಇವೆಲ್ಲದರ ಮಾಹಿತಿಯನ್ನು ಇವತ್ತು ನಾವು ನಿಮಗೆಲ್ಲರಿಗೂ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಅಣ್ಣ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಸತೀಶ್ ಅಂತ ಹೇಳಿ. ಏನ್ ಮಾಡ್ತಾ ಇದ್ದೀರಾ? ಊದುಬತ್ತಿ ತಯಾರಿಕೆಯ ನಾನು ಸತೀಶ್ ಅಂತ ಹೇಳಿ. ನನ್ನ ಹೆಸರು, ನಾನು ಸಂಸ್ಥೆಯಲ್ಲಿ ಸದಾ 21 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ. ಅಂದ್ರೆ ಮುಂಚೆ ಬೇರೆ ಬೇರೆ ಕಡೆ ಅಗರಬತ್ತಿ ವಿಭಾಗದಲ್ಲಿ ಬೇರೆ ಬೇರೆ ಕಡೆ ಕರ್ತವ್ಯ ನಿರ್ವಹಿಸಿದ್ದೆ. ಈಗ ಪರ್ಫ್ಯೂಮ್ ಪ್ರೊಡಕ್ಷನ್ ಪ್ಲಸ್ ಅಗರಬತ್ತಿ ಎಲ್ಲ ಪ್ರೊಡಕ್ಷನ್ ಇನ್ಚಾರ್ಜ್ ನಾನೇ ನೋಡಿಕೊಳ್ತೀನಿ. ಹಾಗಾಗಿ ಇದಂದ್ರೆ ಇಲ್ಲಿ ಹೊಸ ಹೊಸ ಪರ್ಫ್ಯೂಮ್ಗಳ ತಯಾರಿ. ಈಗ ನಾವು ಯಾವ್ದಾದ್ರು ಒಂದು ಹೊಸ ಪರ್ಫ್ಯೂಮ್ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಫಾರ್ಮುಲಾವನ್ನು ರಚನೆ ಮಾಡ್ಲಿಕ್ಕೆ ಉಂಟು. ಆ ಫಾರ್ಮುಲಾವನ್ನು ರಚನೆ ಮಾಡಿದ ನಂತರ ಅದಕ್ಕೆ ಪೂರಕವಾದ ಕಚ್ಚಾ ಸಾಮಗ್ರಿಗಳನ್ನು ಹುಡುಕಿ ಅದನ್ನ ಸ್ಯಾಂಪಲ್, ಅಂದ್ರೆ ಈಗ ಉದಾಹರಣೆ ಒಂದು ಸ್ಯಾಂಪಲ್ ಮಾಡೋದಿದ್ರು ನಮಗೊಂದು 10-15 ಬಾಟಲ್ಸ್ ಗಳನ್ನ ಇಡಬೇಕು. ಆ ನಂತರ ಅದಕ್ಕೆ ನಾವು ಗ್ರಹಿಸಿದಂತ ಕಚ್ಚಾ ಸಾಮಗ್ರಿಗಳನ್ನ ಕೆಮಿಕಲ್ಸ್ ಗಳನ್ನ ಜೋಡಿಸಿ ಹಾಕಿಕೊಂಡು ಬಂದಾಗ ನಾವು ಗ್ರಹಿಸಿದಂತ ಪರ್ಫ್ಯೂಮ್ ಯಾವುದ್ರಲ್ಲಿ ಬಂದಿದೆ ಅದನ್ನ ತೆಗೆದು ಅದನ್ನ ಡೆವಲಪ್ ಮಾಡುದು. ಆ ರೀತಿಯಾಗಿ ಮಾಡ್ತೇವೆ. ಇಲ್ಲಿ ನೀವು ಪರ್ಫ್ಯೂಮ್ ಅನ್ನ ಮಿಕ್ಸ್ ಮಾಡಿ ಹೊಸ ಸ್ಮೆಲ್ ಅನ್ನ ಡೆವಲಪ್ ಮಾಡ್ತೀರಿ. ಹೌದೌದು. ಇದೆಲ್ಲ ಕಚ್ಚಾ ಸಾಮಗ್ರಿಗಳು ನೋಡಿ. ಬೇಕಾದೆಲ್ಲ ಮೈಸೂರು ಸ್ಯಾಂಡಲ್, ಜಾಸ್ಮಿನ್ ಫಾರ್ ದೀಪಂ, ಸ್ಯಾಂಡಲ್ ವುಡ್ಸ್, ಡಿವೈನ್ ಸ್ಯಾಂಡಲ್ ಮಿಸ್ಟ್, ಈ ತರ ಬೇರೆ ಬೇರೆ ಸುಶ್ರಾವ್ಯವಾದ ಪರಿಮಳ ಇರುವಂತಹ ಇಲ್ಲಿ ಇದನ್ನ ಪರ್ಫ್ಯೂಮ್ ಇದೆ. ಇವುಗಳನ್ನ ಬಳಸಿಕೊಂಡು ಊದುಬತ್ತಿಯ ಪರಿಮಳವನ್ನ ರಚಿಸಲಾಗುತ್ತೆ. ಇದೆಲ್ಲ ಈಗ ಇವರು ಮಾಡ್ತಾ ಇದ್ದಾರೆ ಇಲ್ಲಿ ಏನೋ. ಹೌದು, ಈಗೆಲ್ಲ ಇದೆಲ್ಲ ಅಂದ್ರೆ ಹೊಸ ಹೊಸ ಫ್ರಾಗ್ರೆನ್ಸ್ ಮಾಡಿಟ್ಟಿದ್ದೇವೆ. ಇದೇ ಹೊಸದಾಗಿ ಒಂದು ತುಳಸಿ ಅಂತ ಹೇಳಿ ಪರ್ಫ್ಯೂಮ್ ಅನ್ನ ಮಾಡಿದ್ವಿ. ಈಗ ಇದು ಪರ್ಫ್ಯೂಮ್ ಮಾಡಿ ಇದಕ್ಕೆ ಬೇಕಾದಂತ ಕ್ಯೂರಿಂಗ್ ಅದೆಲ್ಲ ಆಗಿದೆ. ಇದನ್ನೇನ್ ಮಾಡುತ್ತೆ, ಇನ್ನು ಅಗರಬತ್ತಿ ಬಳಸಬೇಕಾದ್ರೆ ಅದಕ್ಕೆ ಡಿಪಿ ಅಂತ ಹೇಳಿ ಬರುತ್ತೆ. ಡಿಪಿ ಅಂತ ಹೇಳಿ ಕೆಮಿಕಲ್ ಬರುತ್ತೆ. ಯಾಕಂದ್ರೆ ಉದಾಹರಣೆ ಅಗರಬತ್ತಿಯನ್ನ ಚಾರ್ಕೋಲ್ ಪೌಡ್ರು, ಸಾಡೆಸ್ಟ್, ಅಗರಬತ್ತಿ ಮಸಾಲ ಪೌಡರ್ ಪ್ಲಸ್ ಬಿದಿರು ಕಡ್ಡಿ, ಈ 4 ಕಚ್ಚಾ ಸಾಮಗ್ರಿಗಳನ್ನು ಬಳಸಿ ತಯಾರಿಸ್ತಾರೆ. ಆನಂತರ ಈಗ ಚಾರ್ಕೋಲ್ ಪೌಡರ್ ಯಾಕಂದ್ರೆ ಅಗರಬತ್ತಿ ಉರಿಬೇಕಾದ್ರೆ ಚಾರ್ಕೋಲ್ ಪೌಡರ್ ಬೇಕು. ಸಾಡೆಸ್ಟ್ ಅಂದ್ರೆ ಪರ್ಫ್ಯೂಮ್ ಅನ್ನು ಹೇಳ್ಕೊಳ್ಳಿಕ್ಕೆ ಸಾಡೆಸ್ಟ್ ಬೇಕು. ಅಗರಬತ್ತಿ ಮಸಾಲ ಪೌಡರ್, ಬಿದಿರು ಕಡ್ಡಿಗೆ ಆ ಮಸಾಲೆಗಳನ್ನ ಅಂಟಿಸ್ಕೊಳ್ಳಿಕ್ಕೆ ಅಗರಬತ್ತಿ ಮಸಾಲ ಪೌಡರ್. ಮತ್ತೆ ಅದಾದ ನಂತರ ಅದು ಅಲ್ಲಿಗೆ ಪ್ರೋಸೆಸ್ ನಿಲ್ಲುದಿಲ್ಲ. ಮತ್ತೆ ಅದಕ್ಕೆ ಅಂದ್ರೆ ಹಚ್ಚಿದ ತಕ್ಷಣ ಪರ್ಫ್ಯೂಮ್ ಹಾಕಿದ್ರು, ಪ್ಯೂರ್ ಪರ್ಫ್ಯೂಮ್ ಒಳಗಿಸಿದ್ರು ಅದು ಅಷ್ಟು ಅದರ ಹೊಗೆ ಹರಡುದಿಲ್ಲ. ಅದಕ್ಕೆ ಡಿಪಿ ಅಂತ ಹೇಳಿ ಬರುತ್ತೆ. ಆ ಡಿಪಿ ಅಲ್ಲಿ ಹಚ್ಚಿದಾಗ ಅದ್ರಲ್ಲಿ ಒಳ್ಳೆ ಸ್ಪ್ರೆಡ್ಡಿಂಗ್ ಎಲ್ಲ ಬರುತ್ತೆ, ಡಿಪಿ ಅಂತ ಹೇಳಿ. ಹೀಗೆ ನಾನು ಇದೆಲ್ಲ ಮಾಡಿಟ್ಟದ್ದು ಈಗೆಲ್ಲ ಪರ್ಫ್ಯೂಮ್. ಈಗ ನಾನು ಹೊಸತಾಗಿ ಒಂದು ತುಳಸಿ ಪರ್ಫ್ಯೂಮ್ ಮಾಡಿದ್ದೇನೆ. ಇದನ್ನೇನಂದ್ರೆ ನಾನು 1:4 ರೇಷಿಯೋಲ್ಲಿ ತಯಾರಿಸ್ತೇನೆ. ಅಂದ್ರೆ ಈಗ ನಮಗೊಂದು ಲೆಕ್ಕಾಚಾರ ಅಂತ ಇದೆ. ಹಾಗಾಗಿ 1:4 ತಯಾರಿಸಕ್ಕೆ ನಾವು ಅಗರಬತ್ತಿಗೆ ಕರೆಕ್ಟ್ ಆಗಿ ಅದಕ್ಕೆ ಪರ್ಫ್ಯೂಮ್ ಕೊಡ್ಲಿಕ್ಕೆ ಆಗ್ತದೆ. ಅದೇ ರೀತಿಯಲ್ಲಿ ನಾವು ಪರ್ಫ್ಯೂಮ್ಗಳ ಜೋಡಣೆಯನ್ನ ಮಾಡಿಕೊಂಡು ಬತ್ತಿಗೆ ಪರ್ಫ್ಯೂಮ್ ತಯಾರಿಸಿದ್ವಿ. ಇದೀಗ ನಾನೀಗ ಒಂದು ಯಾವ ರೀತಿ ಮಾಡುದು ಅಂತ ಹೇಳಿ, ಈಗ ಉದಾಹರಣೆಗೆ ಇದು ತುಳಸಿ ಪರ್ಫ್ಯೂಮ್, ಇದು ಪ್ಯೂರ್ ಕಾಂಪೌಂಡ್. ಇದನ್ನು ನಾನು ಒಂದು ಮುಚ್ಚಳ ಹಾಕ್ತೇನೆ. ಇದಕ್ಕೆ ಒಂದು ಮುಚ್ಚಳ ಹಾಕಿದ ನಂತರ ಅದಕ್ಕೆ 4 ಪಟ್ಟು ಡಿಪಿ ಅನ್ನು ಹಾಕ್ತೇನೆ.
DP 4 ಪಟ್ಟು ಹಾಕಿ ಮಿಕ್ಸ್ ಆಯ್ತು. DP ಅಂತೇಳಿ. ಇದಂದ್ರೆ ನಾನು ಸ್ಯಾಂಪಲ್ಸ್ಗೆಲ್ಲ ಈ ಬಾಟಲ್ಸ್ ಗಳೆಲ್ಲ ತುಂಬಿಡ್ತೇನೆ, ತುಂಬಿಟ್ಟು ಇಲ್ಲ ಅದರಲ್ಲಿ ಯೂಸ್ ಮಾಡ್ತೇನೆ. ಇದೀಗ DP ಹಾಕಿ ಆಯ್ತು. ಇದನ್ನ ಇನ್ನು ನಾನೊಂದು 10-15 ದಿವಸ ಕ್ಯೂರಿಗೆ ಇಡ್ತೇನೆ. ಕ್ಯೂರಿಗೆ ಹಾಗೆ ಇರ್ಬೇಕು 15 ದಿವಸ. ಇದು ಕ್ಯೂರ್ ಆಗ್ತದೆ. ಇದನ್ನ ನಾನು ಪ್ಲಾಸ್ಟಿಕ್ ಕವರ್ ಮಾಡಿ ಕ್ಯೂರ್ ಆಗ್ತದೆ. ಕ್ಯೂರ್ ಆದ ನಂತರ ಅದನ್ನ ಡಿಪ್ ಮಾಡಿ, ಬತ್ತಿಗೆ ಡಿಪ್ ಮಾಡಿ ಅದನ್ನ ಕೆಲವೊಂದು 10-15 ಜನರಿಗೆ ಮಾರ್ಕೆಟ್ ನವರಿಗೆ ಸ್ಯಾಂಪಲ್ ಕೊಡ್ತೇನೆ. ಸ್ಯಾಂಪಲ್ ಕೊಟ್ಟ ನಂತರ ಅವರು ಅದನ್ನ ಯಾವ ರೀತಿ ಒಳ್ಳೆ ಬಂದಿದಾ ಇಲ್ವಾ ಅಂತೇಳಿ ಅವ್ರಿಗೆ ಕೆಲವು ಸಜೆಷನ್ ಕೊಡ್ತಾರೆ ಮಾರ್ಕೆಟ್ ಅಲ್ಲಿ. ಹಾಗಾಗಿ ಅಲ್ಲಿಂದ ಅವರು ಸಜೆಷನ್ ಕೊಟ್ಟ ನಂತರ ಯಾವ್ದು ಪ್ರಾಡಕ್ಟ್ ಗೆ ಅದನ್ನ ಯೂಸ್ ಮಾಡ್ಬೇಕಂದ್ರೆ ಮತ್ತೆ ನಾವು ನಮ್ಮ ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಅದನ್ನ ನಾವು ಪ್ರಾಡಕ್ಟ್ ಗೆ ಹಾಕ್ತೇವೆ. ಸರಿ, ಈಗ ಇದನ್ನ ಎಲ್ಲಿ ಮಿಕ್ಸ್ ಮಾಡುದು, ಹೇಗೆ ಮಿಕ್ಸ್ ಮಾಡ್ತೀರಿ ಅವೆಲ್ಲ ಕೂಡ ನಮಗೆ ಸ್ವಲ್ಪ ತೋರಿಸ್ಕೊಡಿ. ಆಯ್ತು, ಬನ್ನಿ. ಈಗ ಮಿಕ್ಸ್ ಮಾಡಿದ್ದಾಯ್ತು ಪರ್ಫ್ಯೂಮ್ ಅನ್ನ, ಅದನ್ನ ಎಲ್ಲಿ ಹಾಕ್ತಾರೆ, ಕಡ್ಡಿಗಳಿಗೆ ಹೇಗೆ ಮಿಕ್ಸ್ ಆಗೋದು, ಇವೆಲ್ಲ ಈಗ ತೋರಿಸ್ಕೊಡ್ತಾ ಇದ್ದಾರೆ. ಇದೆಲ್ಲ ಮಾಡಿಟ್ಟದ್ದು. ಇದೆಲ್ಲ ಈಗ ಮಾಡಿಟ್ಟದ್ದು. ಇದಂದ್ರೆ ಅಂದ್ರೆ ನಮ್ದೀಗ ಅದು ಸ್ಯಾಂಪಲ್ ಬ್ಯಾಚ್ ಅಲ್ಲಿ ಲ್ಯಾಬ್ ಆಯ್ತು. ಆ ನಂತರ ದೊಡ್ಡ ಬ್ಯಾಚ್ ಅಲ್ಲಿ ಅಂದ್ರೆ ದೊಡ್ಡ ದೊಡ್ಡ ಡ್ರಮ್ ಗಳಲ್ಲಿ ನಾನು ತಯಾರಿಸ್ತೇನೆ. ಬೇರೆ ಈಗ ಉದಾಹರಣೆಗೆ ಒಂದು ಶ್ರೀಗಂಧ ಪರ್ಫ್ಯೂಮ್ ಮಾಡ್ಬೇಕಾದ್ರೆ ಅಂದ್ರೆ ಶ್ರೀಗಂಧದಲ್ಲಿ ಬೇರೆ ಬೇರೆ ವೆರೈಟಿಗಳಿವೆ. ನಾನು ಮಾಡುವಂತ ಅಮೃತ ಸ್ಯಾಂಡಲ್ ಅಂತೇಳಿ ನಾನು ಮಾಡುದು. ಅದಕ್ಕೊಂದು 35 ಕೆಮಿಕಲ್ ಅನ್ನ ಆಡ್ ಮಾಡ್ತೀನಿ. ಅದು 35 ಕೆಮಿಕಲ್ ಎಲ್ಲ ಮೆಚೂರ್ ಆದ ನಂತರ ಅದರಲ್ಲಿ ಸ್ಯಾಂಡಲ್ ನೋಟ್ ಬರ್ತದೆ. ಈಗ ನಾನು ಸಾಧಾರಣ ಒಂದು 13 ಪರ್ಫ್ಯೂಮ್ ಅನ್ನ ಮಾಡ್ತೇನೆ. 13 ಪರ್ಫ್ಯೂಮ್. ಯಾಕಂದ್ರೆ ನಾವು ಫಿನೈಲಿ ಕೂಡ ನಾನೇ ಇಲ್ಲಿ ಪರ್ಫ್ಯೂಮ್, ರೋಸು, ಲೆಮನ್ ಇಂಥದ್ದೆಲ್ಲ ಪರ್ಫ್ಯೂಮ್ ಅನ್ನು ನಾನೇ ರೆಡಿ ಮಾಡಿ ಕೊಡ್ತೇನೆ. ಮಿಕ್ಕಿದೆಲ್ಲ ಅಗರಬತ್ತಿಗೆ ಹಾಕುವಂತ ಪರ್ಫ್ಯೂಮ್. ಈಗ ಅಲ್ಲಿ ಕೆಲಸ ಮಾಡುವ ನಿಮಗೆ ಇದೆಲ್ಲ ಮಾಸ್ಕ್ ಎಲ್ಲ ಹೌದೌದು ಇದೇ ರೀತಿ ಯೂಸ್ ಮಾಡ್ತೇವೆ. ಯಾಕಂದ್ರೆ ಈಗ ಸದಸ್ಯರು ಕೌಂಟಿಂಗ್ ಮಾಡೋಕೆ ಯೂಸ್ ಮಾಡೋದಿಲ್ಲ. ಈಗ ನಾವೇನು ಅಂದ್ರೆ ಈಗ ನಾನು ಇದಕ್ಕೆ ಪ್ರಾತ್ಯಕ್ಷಿಕತೆ ನಾನೇ ಕೊಡ್ತೇನೆ ಇದಕ್ಕೆ. ಯಾಕಂದ್ರೆ ಮುಂಚೆ ನಾವು ಅಗರಬತ್ತಿಯನ್ನ ಮ್ಯಾನ್ಯಲ್ ಆಗಿ ಡಿಪ್ ಮಾಡ್ತಿದ್ದೀವಿ. ಹೌದೌದು. ಯಾಕಂದ್ರೆ ಬಕೆಟ್ ಅಲ್ಲಿ ಪರ್ಫ್ಯೂಮ್ ತಕೊಂಡು ಅದಕ್ಕೆ ಮುಳುಗಿಸಿ ಅದಕ್ಕೆ ಬಂಡಲ್ಸ್ ಗಳನ್ನ ಮುಳುಗಿಸ್ತಿದ್ದೀವಿ. ಈಗ ಏನಂದ್ರೆ ಅದು ಮುಳುಗಿಸಿದ ಅಗರಬತ್ತಿ ಯಾವ ರೀತಿಯಲ್ಲಿ ಕರೆಕ್ಟ್ ಆಗಿ ಡಿಪ್ ಆಯ್ತು ನೋಡ್ಲಿಕ್ಕೆ ಇದು ಇದರಲ್ಲಿ ಯಾವುದೇ ಪರಿಮಳವಿಲ್ಲ. ಹೌದು, ಎಂಟಿ ಬತ್ತಿ ಇದು ಹೊರಗಡೆಯಿಂದ ತರಿಸಿರುವ ಕಡ್ಡಿ. ಹೌದು, ಹೊರಗಡೆಯಿಂದ ತರಿಸ್ತೇವೆ ನಾವು, ಬ್ಯಾಂಗ್ಳೂರಿಂದ ತರಿಸ್ತೇವೆ. ಇದಕ್ಕೆ ಯಾವುದೇ ಪರಿಮಳ ಇಲ್ಲ. ಇದಕ್ಕೆ ಬೇಕಾದಂತ ಪರಿಮಳವನ್ನ ನಾವು ಬೇರೆ ಬೇರೆ ಪರಿಮಳವನ್ನ ನಾವು ಇಲ್ಲಿ ಕೊಡುದು. ಈಗ ಏನಂದ್ರೆ ಇದಕ್ಕೆ ಯಾವುದೇ ಪರಿಮಳ ಇಲ್ಲ. ಈಗ ನಾವು ಮುಂಚೆ ಮ್ಯಾನ್ಯಲ್ ಆಗಿ ಮಾಡ್ತಿದ್ದೇವೆ. ಅಂದ್ರೆ ಬಕೆಟ್ ಅಲ್ಲಿ ಪರ್ಫ್ಯೂಮ್ ತಕೊಂಡು ಅದಕ್ಕೆ ಬಂಡಲ್ಸ್ ಗಳನ್ನ ಮುಳುಗಿಸ್ತಿದ್ದೇವೆ. ಅದು ಕೆಲವು ಬತ್ತಿಗಳಿಗೆ ಕೆಲವು ತಾಗ್ತದ ಇಲ್ವಾ ಅಂತೇಳಿ ಅಂದ್ರೆ ಸಮರ್ಪಕವಾಗಿ ಈಗ ಅಂದ್ರೆ ಸದಸ್ಯರು ಮಾಡುವಂತ ಕೆಲಸ ಅದು. ಈಗ ನಾವು ಅದು ಯಾವುದೇ ಕಂಪ್ಲೇಂಟ್ಗಳು ಅಂದ್ರೆ ಪರಿಮಳದ ಕಂಪ್ಲೇಂಟ್ಗಳು ಬರಬಾರ್ದು ಅಂತೇಳಿ ನಾವು ಈ ತರದ ಡಿಪ್ಪಿಂಗ್ ಮಿಷಿನ್ ಅನ್ನ ಈ ಸಲ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಯುತ ಜನಾರ್ದನ್ ಸರ್ ಅವರ ಒಂದು ಮಾರ್ಗದರ್ಶನ. ಯಾಕಂದ್ರೆ ಇಷ್ಟು ದೊಡ್ಡ ಸಂಸ್ಥೆ ಆಗ್ಬೇಕಾದ್ರೆ ಅವರ ಒಂದು ಮಾರ್ಗದರ್ಶನ. ಆದ್ರಿಂದ ಅಂದ್ರೆ ಮುಂಚೆ ಎಲ್ಲ ನಾವು ಮ್ಯಾನ್ಯಲ್ ಆಗಿ, ಯಾಕಂದ್ರೆ ನಮಗೆ ಎಷ್ಟು ಗೊತ್ತುಂಟು ಅಷ್ಟನ್ನ ಮಾಡ್ತಿದ್ದೇವೆ. ಈಗ ಆಗಲ್ಲ, ನಮಗೆ ಅವರ ಮಾರ್ಗದರ್ಶನದಿಂದ ನಾವು ಯಾವ ರೀತಿ ಮಾಡ್ಬೇಕು ಅಂತೇಳಿ ಅಂದ್ರೆ ಕ್ರಮವತ್ತಾಗಿ ನಾವು ಮಾಡ್ತಾ ಇದ್ದೇವೆ. ಈಗ ಇದು ಡಿಪ್ಪಿಂಗ್ ಮಿಷಿನ್. ಇದರಲ್ಲಿ ಅಂದ್ರೆ ಇದರಲ್ಲಿ ಪರ್ಫ್ಯೂಮ್ ಅನ್ನ ಸ್ಟೋರೇಜ್ ಮಾಡ್ತೇವೆ. ಇಲ್ಲಿ ಪರ್ಫ್ಯೂಮ್ ಇದೆ, ಇಲ್ಲಿ ಪರ್ಫ್ಯೂಮ್ ಇದೆ. ಬೇರೆ ಬೇರೆ ಪರ್ಫ್ಯೂಮ್ ಗಳನ್ನ ಇದಕ್ಕೆ ಹೌದು, ಈ ಡ್ರಮ್ ಅಲ್ಲಿ ಪರ್ಫ್ಯೂಮ್ ಇದೆ. ಅದು ಈ ಬೇರೆ ಬೇರೆ ಪರ್ಫ್ಯೂಮ್ ಗಳನ್ನ ಈ ಡ್ರಮ್ ಅಲ್ಲಿ ಹಾಕ್ತೇವೆ. ಹಾಕಿದ ನಂತರ ಇಲ್ಲಿ ಬತ್ತಿಯನ್ನು ಜೋಡಣೆ ಮಾಡ್ತೇವೆ. ಮೇಲಿಂದ ಈಗ ಬತ್ತಿ ಜೋಡಣೆ ಮಾಡ್ತಾ ಇದೆ ನೋಡಿ. ಒಳಗಡೆ ಪರ್ಫ್ಯೂಮ್ ನೋಡಿದ್ರಿ, ಈಗ ಬತ್ತಿ ಇದೆ ನೋಡಿ. ಬತ್ತಿಯನ್ನ ಜೋಡಿಸ್ತಾ ಇದ್ದಾರೆ. ಇದೀಗ ಒಮ್ಮೆಲೆ ಡಿಪ್ ಆಗುತ್ತೆ, ಅದಕ್ಕೋಸ್ಕರ ಡಿಪ್ಪಿಂಗ್ ಮೆಷಿನ್ ಇದು. ಈಗ ಇಲ್ಲಿ ಜೋಡಿಸಿ ಆಯ್ತು. ಇದರಲ್ಲಿ ಪರ್ಫ್ಯೂಮ್ ಇದೆ. ಇಲ್ಲಿ 15 kg ಬತ್ತಿಯನ್ನ ನಾವು ಜೋಡಿಸ್ತೇವೆ. 15 kg ಬತ್ತಿ ಸ್ಟೋರ್ ಆಗ್ತದೆ. ಆ ನಂತರ ನಾವು ಇಲ್ಲಿ ಸೆಟ್ ಮಾಡಿ ಬಿಡ್ತೇವೆ. ಅದು ಡಿಪ್ಪಿಂಗ್ ಟೈಮ್ ಮತ್ತೆ ಈಟಲ್ ಟೈಮ್ ಅಂದ್ರೆ ಎಷ್ಟು ಹೇಳ್ಕೊಳ್ಬೇಕು ಮತ್ತೆ ಸ್ಪಿನ್ ಆಗ್ಬೇಕು ಎಷ್ಟು ಹೊತ್ತು ಅಂತೇಳಿ ನಾವೆಲ್ಲ ಸೆಟ್ ಮಾಡಿ ಬಿಡ್ತೇವೆ. ಸೆಟ್ ಮಾಡಿದ ನಂತರ ಇಲ್ಲಿ ಅಂದ್ರೆ ನಾವು ಸದಸ್ಯರಿಗೆ ಪೂರಕವಾಗಿ ಅವರಿಗೆ ಸುಲಭ ಆಗಬೇಕು. ಈಗ ಅವರೆಲ್ಲ ಕ್ಲಿಯರ್ ಆಗಿ ಮಾಡ್ತಾರೆ. ಇಲ್ಲಿ ಬಟನ್ ಒತ್ತಿದ್ರೆ ಈ ಡ್ರಮ್ ಮೇಲೆ ಬರ್ತದೆ. ನೋಡಿ ನೋಡಿ ನೋಡಿ. ಈಗ ಪರ್ಫ್ಯೂಮ್ ಬಂದಾಗ ಒಳಗಿರುವಂತ ಬತ್ತಿ ಪರ್ಫ್ಯೂಮ್ ಅಲ್ಲಿ ಮಿಕ್ಸ್ ಆಯ್ತು, ಎಲ್ಲ ಮಿಕ್ಸ್ ಆಯ್ತು. ಆ ನಂತರ ಸ್ಪಿನ್ ಆಗ್ತದೆ. ಅಂದ್ರೆ ಅದಕ್ಕೆ ಎಷ್ಟು ನಾವು ಸೆಟ್ ಮಾಡಿಬಿಡ್ತೇವೆ ಎಲ್ಲ ಸ್ಪಿನ್ ಆಗಿ ಹೀರಿಕೊಂಡು ಉಳಿದ ಪರ್ಫ್ಯೂಮ್ ಅನ್ನ ಕೆಳಗೆ ಬಿಡ್ತದೆ. ಇದು ಪ್ರೋಸೆಸ್ ಆಯ್ತು, ಡಿಪ್ಪಿಂಗ್ ಪ್ರೋಸೆಸ್ ಆಯ್ತು. ಇಲ್ಲಿ ಊದುಬತ್ತಿಗೆ ಪರ್ಫ್ಯೂಮ್ ಹೇಗೆ ಮಿಕ್ಸ್ ಆಗುತ್ತೆ, ಪರಿಮಳ ಹೇಗೆ ಬರುತ್ತೆ ಊದುಬತ್ತಿ ಅನ್ನೋದಕ್ಕೆ ಇಲ್ಲಿ ನೋಡ್ತಾ ಇದೀವಿ. ಡಿಪ್ಪಿಂಗ್ ಮಿಷಿನ್ ಅಲ್ಲಿ ಡಿಪ್ಪಿಂಗ್ ನೀಟಾಗಿ ಡಿಪ್ಪಿಂಗ್ ಆಗಿದೆ. ಯಾವುದೇ ಒಂದು ಬತ್ತಿಗಳಿಗೆ ನೀಟಾಗಿ ಆಗಿದೆ. ಅದೇ ಅದೇ ಹೌದು. ಅಂದ್ರೆ ಬತ್ತಿಗಳಿಗೆ ಪರ್ಫ್ಯೂಮ್ ಆಗಿ ಅದು ಹೀರಿಕೊಂಡಿರ್ತದೆ. ಇನ್ನು ಅದನ್ನು ನಾವು ಅದನ್ನು ತೆಗೆದು ಕ್ರೇಟ್ ಅಲ್ಲಿ ಇಡ್ತೇವೆ. ಕ್ರೇಟ್ ಅಲ್ಲಿ ಇಟ್ಟು ಮರು ದಿವಸ ಕೌಂಟಿ ಮಾಡ್ತೇವೆ. ಯಾಕಂದ್ರೆ
ಸೆಂಟ್ ಹಾಕಿದ ತಕ್ಷಣ ಅದನ್ನ ಕೌಂಟಿ ಮಾಡಬಾರದು. ಹಾ, ಹಾ. ಯಾಕಂದ್ರೆ ಅದ್ರ DP ಅಂತ ಹೇಳಿ ಯೂಸ್ ಮಾಡೋದ್ರಿಂದ ಹಾ, ಹಾ. ಅದು ಆವಿ ಅಂಶ ಹಾ. ಹೊರಗೆ ಬೀಳ್ತದೆ, ಹಾ, ಅದು ಅದೇ. ಬೆವರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೌದೌದು. ಇದನ್ನು ನಾವು ಕ್ರೇಟ್ ಅಲ್ಲಿ ಇಟ್ಟು ಮುಚ್ಚಿ ಮರು ದಿವಸ ಕೌಂಟಿಂಗ್ ಮಿಷಿನ್. ಹಾ, ಹಾ. ಇದೀಗ ನಮ್ದು ಕೌಂಟಿಂಗ್ ಮಿಷಿನ್. ಇದು ಕೌಂಟಿಂಗ್ ಮಿಷಿನ್. ಹೌದು, ಕೌಂಟಿಂಗ್ ಮಿಷಿನ್ ಅಂತ ಲೆಕ್ಕ ಮಾಡಿ ಕೊಡುತ್ತೆ ಅದು. ಇದು ಲೆಕ್ಕ ಮಾಡಿ ಕೊಡ್ತದೆ. ಹಾ, ಹಾ. ಅಂದ್ರೆ ಕೌಂಟಿಂಗ್ ಮಿಷಿನ್ ನೋಡಿ. ಓಕೆ. ಇದಂದ್ರೆ ಸರ್ ಒಂದ್ ನಿಮಿಷ, ಅದ್ರಲ್ಲಿ ಅಲ್ಲಿ ಅಗರಬತ್ತಿ ಜೋಡಣೆ ಮಾಡ್ತೇವೆ. ಹಾ. ಆ ಕಡೆ ಈ ಕಡೆ 2 ಸ್ಟೋರೇಜ್ ಇದೆ. ಹಾ, ಹಾ. ಅಲ್ಲಿ ಅಗರಬತ್ತಿ ಸ್ಟೋರ್ ಮಾಡ್ತೇವೆ. ಹಾ, ಹಾ, ಹಾ. ಸ್ಟೋರ್ ಮಾಡಿದ ನಂತರ ನೋಡಿ ಅಲ್ಲಿ ಸ್ಟೋರ್. ಈಗ ನಾವು ನೋಡ್ತಾ ಇದೀವಿ ನೋಡಿ, ಇದು ಕೌಂಟಿಂಗ್ ಮಿಷಿನ್ ಅಂತ ಊದುಬತ್ತಿದ್ದು. ಇಲ್ಲಿ ಸ್ಟೋರೇಜ್ ಮಾಡಿದ್ದಾರೆ. ಇಲ್ಲಿ ಹೋಗ್ತಾರೆ, ಅಲ್ಲಿ ಹೋಗಿ ಅಲ್ಲಿ ಎಷ್ಟು ಬೇಕು ಲೆಕ್ಕ ಕೊಡ್ತಾರೆ. ಒಂದು 25 ಬೇಕು ಅಂದ್ರೆ 25 ಬರುತ್ತೆ. ಆ ತರ ಅಷ್ಟನ್ನೇ ಅದು ಕೆಳಗಡೆಗೆ ಪ್ಯಾಕಿಂಗ್ ಮಾಡಿ ಕೊಡುತ್ತೆ. ಇದು ಕೌಂಟಿಂಗ್ ಮೆಷಿನ್ ನೋಡಿ. ಊದುಬತ್ತಿಯ ಒಂದು ಪ್ಯಾಕಿಂಗ್ ಆಗುದು. ಇದು ಎಷ್ಟು ಊದುಬತ್ತಿ ಬೇಕು ಅಷ್ಟನ್ನು ಮಾತ್ರ ಇದು ಲೆಕ್ಕ ಮಾಡಿ ಕೊಡುತ್ತೆ ನೋಡಿ. ಇದೀಗ 25 ಇಲ್ಲ, ಇದ್ರ 8 ಕಡ್ಡಿ ಅಂತ ಓ, 8 ಕಡ್ಡಿ. ಒಂದು ಪ್ರಾಡಕ್ಟ್ ಇದೆ. ಹಾ, ಹಾ. ನೋಡಿ, ಇಲ್ಲಿ ನಾವು ಸೆಟ್ ಮಾಡಿ ಬಿಡ್ತೇವೆ 8 ಕಡ್ಡಿ ಅಂತ. ಎಷ್ಟು ಕಡ್ಡಿ ನಮಗೆ ಬೇಕು ಹಾ. ಅಷ್ಟನ್ನ ಸೆಟ್ ಮಾಡಿ ಬಿಡ್ತೇವೆ ಇಲ್ಲಿ. ಹಾ, ಹಾ, ಹಾ. ಸೆಟ್ ಮಾಡಿ ಅದನ್ನ ರೀಸೆಟ್ ಮಾಡಿ ಬಿಟ್ರೆ ಆಯ್ತು. ಹಾ. ಅದೇ ಲೆಕ್ಕ ಮಾಡಿ ನಮಗೆ ಈ ತರದ ಪ್ಯಾಕೆಟ್ ಗಳನ್ನ ತಯಾರಿ ಕೊಡ್ತೇವೆ. ಓ ನೋಡಿ, ಈಗ ಅಲ್ಲಿ ಮೇಲೆ ಕೌಂಟಿಂಗ್ ಮೆಷಿನ್ ಅಲ್ಲಿ 8 ಕಡ್ಡಿ ಬೇಕು ಅಂತ ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ 8 ಕಡ್ಡಿ ಒಂದೊಂದು ಪ್ಯಾಕೆಟ್ ಅಲ್ಲಿ ಬಂದು ಇಲ್ಲಿ ಪ್ಯಾಕ್ ಆಗಿ ಬಂದು ಕೆಳಗೆ ಬೀಳುತ್ತೆ ನೋಡಿ. ಮುಂಚೆ ಅಂದ್ರೆ ಮ್ಯಾನುವಲ್ ಅಲ್ಲಿ ತುಂಬಿಸ್ತೀವಿ. ಹೌದು, ಈಗೆಲ್ಲ ಮಿಷಿನ್ ಕೌಂಟಿಂಗ್ ಮಾಡಿ seal ಲೆಕ್ಕ ಮಾಡಿ ಎಲ್ಲ. ಈಗ ಆಗಿಲ್ಲ, ಈಗೆಲ್ಲ ಲೆಕ್ಕ ಮಾಡಿ ನಿಮಗೆ ಪ್ಯಾಕ್ ಮಾಡಿ ಕೊಡುತ್ತೆ ಊದುಬತ್ತಿಯನ್ನು ನೋಡಿ. ಇದು ಕೌಂಟಿಂಗ್ ಇದೆ ಆಯ್ತು. ಹಾ. ಇದು ಪೌಚ್ ಪ್ಯಾಕಿಂಗ್. ಇಲ್ಲಿ ಪ್ಯಾಕ್ ನೋಡಿ, ಊದುಬತ್ತಿಯ ಪ್ಯಾಕ್ ಆಗಿದೆ. ಅದು ಹೇಗಾಗುತ್ತೆ ನೋಡಿ. ಇದಕ್ಕೆ ಕೂಡ ಮಿಷಿನ್ ಇದೆ. ಇದು ಕೂಡ ಮುಂಚೆ ಮ್ಯಾನುವಲ್ ಆಗಿ ತುಂಬಿಸ್ತಿದ್ರು. ಹಾ, ಹಾ. ಮ್ಯಾನುವಲ್ ಆಗಿ ಬರ್ತಿತ್ತು. ಹಾ. ಅಗರಬತ್ತಿಯನ್ನು ಲೆಕ್ಕ ಮಾಡಿ ತುಂಬಿಸ್ತಿದ್ರು. ಹಾ. ಕೆಲವು ಅರ್ತಿದ್ದದ್ದು 11 ಆಗ್ತದೆ, ಹಾ, ಅದೇ ಅದೇ. ಅರ್ತಿದ್ದದ್ದು 9 ಆಗ್ತದೆ. ಹೌದು. ಅದು ಯಾವುದೇ ಸಮಸ್ಯೆಗಳು ಬರದಂತೆ ಹಾ. ನಾವು ಅಲ್ಲಿ ಸೆಟ್ ಮಾಡಿ ಬಿಡ್ತೇವೆ. ಎಷ್ಟು ಕಡ್ಡಿ ಅನ್ನೋದು ಕೌಂಟ್ ಮಾಡ್ಬೇಕು ಕೌಂಟ್ ಮಾಡಬೇಕು ಅಂತ. ಅಷ್ಟೇ ಕಡ್ಡಿಯನ್ನ ಕೌಂಟ್ ಮಾಡಿ ನಮಗೆ ಅದು ಪ್ಯಾಕ್ ಮಾಡಿ pack ಮಾಡಿ ಕೊಡುತ್ತೆ. ಕೊಡ್ತದೆ. ಹಾ, ಹಾ. ನೋಡಿ, ಇದೊಂದು ಮಿಷಿನ್ ನೋಡಿ. ಇದಕ್ಕೆ ಊದುಬತ್ತಿಯನ್ನ ಮೇಲೆ ಸೆಟ್ ಮಾಡಿದ್ದಾರೆ. ಎಷ್ಟು ಬೇಕು ಅನ್ನೋದನ್ನ ಕೌಂಟ್ ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ಪ್ಯಾಕ್ ಮಾಡಿ ಕೊಡುತ್ತೆ ನೋಡಿ. ಇಲ್ಲಿ ಪ್ಯಾಕ್ ಬಂದಿದೆ ನೋಡಿ. ಎಷ್ಟು ಪ್ಯಾಕ್ ಬರುತ್ತೆ ಒಟ್ಟಿಗೆ? 6 ಪ್ಯಾಕ್ ಬರುತ್ತೆ ಒಟ್ಟಿಗೆ. ಇದಕ್ಕೊಂದು ಇನ್ನೊಂದು ಹಗ್ಗ ಹಾಕಿದ್ರೆ ಹಾ. ಹಗ್ಗ ಹಾಕಿ ನೇತಾಡಿಸ್ಲಿಕ್ಕೆ ಒಂದು ಹಗ್ಗ ಆಮೇಲೆ ಮಾರ್ಕೆಟಿಂಗ್ ಅಷ್ಟೇ. ನೋಡಿ, 6 ಪ್ಯಾಕ್ ಆದ ತಕ್ಷಣ ಕೌಂಟಿಂಗ್ ಮಾಡಿ ಕೊಡುತ್ತೆ ಅದು. ಪ್ಯಾಕ್ ಅಲ್ಲಿ ಅಷ್ಟೇ ಇರುತ್ತೆ, ಒಂದು ಕೂಡ ಊದುಬತ್ತಿ ಆಚೀಚೆ ಆಗಲ್ಲ. ಎಷ್ಟು ಕೌಂಟ್ ಕೊಟ್ಟಿದ್ದಾರೆ ಅಷ್ಟೇ ಇರುತ್ತೆ. 6 ಪ್ಯಾಕೆಟ್ ಇಲ್ಲಿ ಬಂದಿದೆ ನೋಡಿ. ಇದರ ಒಳಗಡೆ ಏನ್ ಕೌಂಟಿಂಗ್ ಕೊಟ್ಟಿದ್ದಾರೆ ಅಷ್ಟೇ ಊದುಬತ್ತಿ ಇದೆ. ಸಿರಿ ಶ್ರೀಗಂಧ ಅಗರಬತ್ತಿ ನೋಡಿ, ಇಲ್ಲೆಲ್ಲ ಬಂದು ಹೀಗೆ ಬಂದು ಬೀಳುತ್ತೆ. ಊದುಬತ್ತಿ ರೆಡಿ ಆಯ್ತು. ಇದು ಕೂಡ ಮಿಷಿನ್ ಅಲ್ಲಿ ರೆಡಿ ಆಗುವಂತ ಮಿಷಿನ್ ಒಂದು ಪ್ರಕ್ರಿಯೆ. ಇದು ಊದುಬತ್ತಿ ತಯಾರಿಕೆ ಹಿಂದೆ ಸಿರಿಯವರು ಮಾಡಬೇಕಿದ್ರೆ ಅದ್ರ ಹಿಂದೆಲ್ಲ ಬೀಡಿ ಉದ್ಯಮ ಇತ್ತು. ಆನಂತರ ಈ ತರದೊಂದು ಮಹಿಳೆಯರಿಗೆ ಕೆಲಸ ಸಿಗ್ಬೇಕು ಅನ್ನುವ ಕಾರಣಕ್ಕಾಗಿ ಮಾಡಿದ್ದು. ಹೌದೌದು. ಏನು ಅದರ ಬಗ್ಗೆ ಅಂದ್ರೆ ಮುಂಚೆನಂದ್ರೆ ಪರಮ ಪೂಜ್ಯ ಖಾವಂದರ ಹಾಗೂ ಮಾತೃ ಶಮ್ಮನವರ ಒಂದು ಕನಸು. ಹಾ, ಹಾ. ಯಾಕಂದ್ರೆ ಈ ಸ್ವಸಹಾಯ ತಂಡದ ಸದಸ್ಯರು ಹಾ. ಮುಂಚೆ ಬೀಡಿ ಕಟ್ತಿದ್ರು. ಹಾ, ಸ್ವಸಹಾಯ ತಂಡ ಅಂತೇಳಿ ಎಲ್ಲ ಸದಸ್ಯರು ಬೀಡಿ ಕಟ್ತಿದ್ರು. ಹಾ. ಆ ಬೀಡಿ ಉದ್ಯಮಗೆ ಕಡಿಮೆ ಕೆಲಸ ಸಿಗುವ ಸಂದರ್ಭದಲ್ಲಿ ಹಾ. ನಮ್ಮ ಅಮ್ಮನವರ ಕನಸು ಅದು. ಯಾಕಂದ್ರೆ ಆ ಬೀಡಿ ಉದ್ಯಮ ಕಡಿಮೆ ಆದ ಸಂದರ್ಭದಲ್ಲಿ ಅವರಿಗೆ ಪರ್ಯಾಯವಾಗಿ ಉದ್ಯೋಗ ಬೇಕು ಎನ್ನುವಂತ ದೃಷ್ಟಿಯಲ್ಲಿ ಅಗರಬತ್ತಿ ಉಜ್ಜುವ ಘಟಕವನ್ನ ಸ್ಟಾರ್ಟ್ ಮಾಡಿದ್ರು. ಅಗರಬತ್ತಿ ತಯಾರಿಕಾ ಘಟಕ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಕಡೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ಅಗರಬತ್ತಿ ಉಜ್ಜುವ ಘಟಕ. ಅದು ಅಗರಬತ್ತಿ ಉಜ್ಜುವ ಅಂದ್ರೆ ಅದು ಸದಸ್ಯರಿಗೆ ಅವರಿಗೆ ಒಂದು ಉದ್ಯೋಗ ಕೊಟ್ಟಾಗೆ ಮನೆಯಲ್ಲೇ ತರಿಸಿದ್ರು. ಅಂದ್ರೆ ಒಂದು ಸ್ಟೋರೇಜ್ ಅಂತ ಇರುತ್ತೆ. ಅಲ್ಲಿ ಒಬ್ರು ಕಚ್ಚಾ ಸಾಮಗ್ರಿ ಕೊಡುವವರು ಇರ್ತಾರೆ. ಅವರಿಂದ ಈ ಬೀಡಿಗೆ ಎಲೆ, ತಂಬಾಕು ಯಾವ ತೀರ ಕೊಂಡೋಗ್ತಾರೆ. ಅದೇ ರೀತಿ ಅಲ್ಲಿಂದ ಅವರು ಅದಕ್ಕೆ ಬೇಕಾದ ಪೌಡ್ರು, ಬಿದಿರು ಕಡ್ಡಿ ಏನೆಲ್ಲ ಬೇಕು ಅದೇ ಕಚ್ಚಾ ಸಾಮಗ್ರಿ ಅದನ್ನ ಮನೆಗೆ ಕೊಂಡೋಗಿ ಮನೆಯಲ್ಲಿ ಉಜ್ಜಿ ಅದನ್ನು ತಂದು ಪುನಃ ಅದೇ ಪಾಯಿಂಟಿಗೆ ಕೊಡ್ತಾ ಇದ್ರು. ಹಾಗಾಗಿ ಏನಾಯ್ತು ಅಂದ್ರೆ ಸಾಧಾರಣ 3200 ಜನ ಉತ್ತರ ಕನ್ನಡದಲ್ಲಿ, ನಾರ್ತ್ ಅಲ್ಲಿ ಅಗರಬತ್ತಿ ಉಜ್ಜುವಂತ ಸದಸ್ಯರಿದ್ರು. ಯಾಕಂದ್ರೆ ಅವರಿಗೆ ಅದು ಉದ್ಯೋಗ ಸಿಕ್ಕಿದ್ದು ಬಹಳ ಖುಷಿಯ ವಿಷಯ ಆಗಿತ್ತು. ಯಾಕಂದ್ರೆ ಅವರಿಗೆ ಬೇರೆ ಕೆಲ್ಸಕ್ಕೆ ಹೋಗುವಂತ ಸಾಮರ್ಥ್ಯ ಅಂದ್ರೆ ಕೆಲಸ ಕಡಿಮೆ ಇತ್ತು. ಈ ಅಗರಬತ್ತಿ ಉದ್ಯಮ ಬಂದ ನಂತರ ಅವರಿಗೆ ಅವರ ಜೀವನದಲ್ಲಿ ಬಹಳ ಚೇತರಿಕೆ ಆಯ್ತು. ಆ ರೀತಿಯಲ್ಲಿ ಅಗರಬತ್ತಿ ಉಜ್ತಾ ಇದ್ರು. ಅವರು ಉಜ್ಜಿದಂತ ಅಗರಬತ್ತಿಯನ್ನ ಸೈಕಲ್ ಬ್ರ್ಯಾಂಡ್ ಕಂಪನಿಯವರು ನಮ್ಮಿಂದ ಖರೀದಿ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಅಲ್ಲಿ ಮ್ಯಾನ್ ಪವರ್ ಕಡಿಮೆ ಇತ್ತು. ಯಾಕಂದ್ರೆ ಸೈಕಲ್ ಬ್ರ್ಯಾಂಡ್ ಅಲ್ಲಿ ಮ್ಯಾನ್ ಪವರ್ ಕಡಿಮೆ ಇತ್ತು, ನಮಗೆ ಮ್ಯಾನ್ ಪವರ್ ಇತ್ತು. ನಮ್ಮ ಸದಸ್ಯರು ತಯಾರಿಸಿದ ಅಗರಬತ್ತಿಯನ್ನ ಅವ್ರು ಸೈಕಲ್ ಬ್ರ್ಯಾಂಡ್ ಅವರು ಖರೀದಿ ಮಾಡ್ತಿದ್ರು. ಅವರು ಅದಕ್ಕೆ ಬೇರೆ ಬೇರೆ ಪರ್ಫ್ಯೂಮ್ ಅನ್ನ ಹಾಕಿ ಅವರು ಸೇಲ್ ಮಾಡ್ತಾರೆ. ಮತ್ತೆ ಕಾಲಕ್ರಮೇಣದಲ್ಲಿ ಏನಾಯ್ತಂದ್ರೆ
ಹ್ಯಾಂಡ್ ಮೇಡ್ ಬತ್ತಿಗೆ ಒಂದು ಬೇಡಿಕೆ ಕಡಿಮೆ ಆಗ್ತಾ ಬಂತು. ಹೌದು. ಕೈಯಲ್ಲಿ ಉಜ್ಜುವಂತ ಅಗರಬತ್ತಿಗೆ ಬೇಡಿಕೆ ಕಡಿಮೆ ಆಗ್ತಾ ಬಂತು. ಹಾ ಹಾ ಆ ನಂತರ ನಾವು ಅಂದ್ರೆ ಚೀನಾದಿಂದ ಕೆಲವೆಲ್ಲ ಹೊಸ ಉತ್ಪನ್ನ ಅಂದ್ರೆ ಮಿಷಿನ್ ಮೇಡ್ ಅಗರಬತ್ತಿ ಸ್ಟಾರ್ಟ್. ಹಾ 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 ಮಿಷಿನ್ ಮೇಡ್ ಅಗರಬತ್ತಿ ಏನಂದ್ರೆ ಅದು ಮಿಷಿನ್ ಅಲ್ಲಿ ಅಂದ್ರೆ ಅದರ ಕ್ವಾಲಿಟಿ ಕಡಿಮೆ ಇದ್ರೂ ಆ ಮಿಷಿನ್ ಅಲ್ಲಿ ಬಹಳ ನೀಟಾಗಿ ಬರ್ತದೆ, ಅದು ಕಂಪ್ಲೀಟ್ ಇರುತ್ತೆ. ಕಂಪ್ಲೀಟ್ ಬರುತ್ತೆ. ಆ ರೀತಿ ಅಗರಬತ್ತಿಯನ್ನು ಮಾರುಕಟ್ಟೆಗೆ ಬಂದ ತಕ್ಷಣ ನಮ್ಮ ಅಂದ್ರೆ ಸೈಕಲ್ ಬ್ಯಾಂಡ್ನವರು ಕೂಡ ಆ ಬತ್ತಿಗೆ ಅವರು ಮಾರುಕಟ್ಟೆಯನ್ನ ಚೇಂಜ್ ಮಾಡಿದ್ರು. ಹಾ ಹಾ ಮಾರುಕಟ್ಟೆಯ ಬೇಡಿಕೆ ರೀತಿಯಾಗಿ ಅವರು ತಯಾರಿಕೆ ಸ್ಟಾರ್ಟ್ ಮಾಡಿದ್ರು. ಆನಂತರ ನಮ್ಮಲ್ಲಿ ಕೂಡ ಅದೇ ರೀತಿ ಮಿಷಿನ್ ಬತ್ತಿಗಳಿಗೆ ಸ್ಟಾರ್ಟ್ ಮಾಡಿ ಆನಂತರ ಬ್ಲಾಕ್ ಬತ್ತಿ ಆಯ್ತು, ವೈಟ್ ಬತ್ತಿ ಆಯ್ತು, ಬ್ರೌನ್ ಬತ್ತಿ ಆಯ್ತು, ಈ ಬೇರೆ ಬೇರೆ ಕಲರಿನ ಬತ್ತಿಗಳನ್ನ ಬಿಡುಗಡೆ ಒಂದೊಂದೇ ಬರ್ತಾ ಇತ್ತು. ಹಾಗಾಗಿ ನಾವೀಗೆಲ್ಲ ಇಲ್ಲಿ ಶ್ರೀಗಂಧ ಅಗರಬತ್ತಿ ಅಂತ ಹೇಳಿ ಉಂಟು ನಮ್ದು, ಶ್ರೀಗಂಧ ಎಕಾನಮಿ ಅಂತ ಹೇಳಿ, ಅದಕ್ಕೆ ನಾವು ವೈಟ್ ಬತ್ತಿ ಮತ್ತೆ ಕೆಲವು ಪೌಚಸ್ ಗಳಿಗೆಲ್ಲ ವೈಟ್ ಬತ್ತಿಯನ್ನ ಹಾಕಿ. ಎಷ್ಟು ಹೆಸರಿದೆ ಈಗ ಸಿರಿಯವರ ಅಗರಬತ್ತಿ? ನಮ್ಮಲ್ಲಿ ಸಾಧಾರಣ ಒಂದು 28 ವೆರೈಟಿ ಇತ್ತು. 28 ವೆರೈಟಿ. ಅದನ್ನ ಈಗ ಸ್ವಲ್ಪ ಕಡಿಮೆ ಮಾಡಿ, ಯಾಕಂದ್ರೆ ಅಷ್ಟು ವೆರೈಟಿ ಇರುವಾಗ ಅದನ್ನ ಸ್ವಲ್ಪ ನಿಭಾಯಿಸುವುದು ಕಷ್ಟ. ಹಾಗಾಗಿ ಅದ್ರಿಗೆ ಯಾವ್ದು ಜಾಸ್ತಿ ವ್ಯಾಪಾರ ಆಗ್ತದೆ ಅಂತದನ್ನೇ ಒಂದು ಕೆಟಗರಿ ಮಾಡಿ ಈಗ ಒಂದು 18-20 ಪ್ರಾಡಕ್ಟ್ ಅನ್ನು ನಾವು ಇಟ್ಕೊಂಡಿದ್ದೇವೆ. ಆ ರೀತಿಯಲ್ಲಿ ಅದು ಒಳ್ಳೆ ರೀತಿಯ ಮಾರ್ಕೆಟ್ ಆಗ್ತಾ ಉಂಟು. ಸರಿ, ಈಗ ಇಲ್ಲಿ ಏನ್ ಕೆಲಸ ಆಗ್ತಾ ಇದೆ ಇದು? ಇಲ್ಲಿ ಅಂದ್ರೆ ನಮ್ಮಲ್ಲಿ ಕೆಲವು ಈ ದೇವಸ್ಥಾನಗಳಿಗೆಲ್ಲ ಚಿಕ್ಕ ಚಿಕ್ಕ 5 ರೂಪಾಯಿ ಪ್ಯಾಕೆಟ್ ಹೋಗುತ್ತೆ, 2 ರೂಪಾಯಿದು 5 ರೂಪಾಯಿದು ಇಂಥ ಪ್ಯಾಕೆಟ್ ಹೋಗುತ್ತೆ. ಆ ಪ್ಯಾಕೆಟ್ ಅನ್ನು ಈಗ ನಮಗೆ ಬೇಡಿಕೆ ಇದೆ, ಗೋಡನಿಗೆ ಬೇಡಿಕೆ ಇದೆ, ಇದೆಲ್ಲ ಬಾಕ್ಸ್ ಅಗರಬತ್ತಿ ಬೇಕಂತ. ಅದಕ್ಕೆ ಶ್ರೀಗಂಧ ಮತ್ತು ವಿಭೂತಿ ಮುಂಚೆ ರೋಸ್ ಅಂತ ಹೇಳಿ ಒಂದಿತ್ತು, ಅದನ್ನ ನಾವು ಪೌಚ್ ಕಾಲೇಜ್ ಶಾಪ್ ಮಾಡಿದ್ವಿ. ಈಗ 2 ಮಾರುಕಟ್ಟೆಗೆ ಕೊಡ್ತಾ ಇದ್ದೇವೆ. ಇದೆರಡು ಅಗರಬತ್ತಿಗಳು ಬಹಳ ಅಂದ್ರೆ ದೇವಸ್ಥಾನ ಇರುವಂತ ಕಡೆಗಳಲ್ಲಿ ವ್ಯಾಪಾರ ಆಗ್ತದೆ. ಹಾಗಾಗಿ ಇವತ್ತು ಅದನ್ನ ತಯಾರಿಸಿದ್ದಾರೆ. ಇದರ ಪ್ಯಾಕಿಂಗ್ ಎಲ್ಲ ಇಲ್ಲಿ ಆಗ್ತಾ ಇದೆ. ಮತ್ತೊಂದು ನಮ್ಮಲ್ಲಿ ಅಂದ್ರೆ 2 ಕಟ್ಟಿದ್ದು, ಉದಾಹರಣೆಗೆ ನಮ್ಮಲ್ಲಿ ಸರ್ ಇದಂದ್ರೆ ಅಂದ್ರೆ ಈ ದೇವಸ್ಥಾನಗಳಿಗೆಲ್ಲ ಈ ಹಣ್ಣುಕಾಯಿ ಜೊತೆಗೆ 4 ಕಟ್ಟಿದ್ದು 2 ಕಟ್ಟಿದ ಅಗರಬತ್ತಿಗಳೆಲ್ಲ ಮುಂಚೆ ನಮ್ಮಲ್ಲಿ ತ್ರಿನೇತ್ರ ಅಂತ ಒಂದಿತ್ತು. ಅದ ಅಗರಬತ್ತಿ ಈಗ ಅದನ್ನ ಕೈಯಲ್ಲಿ ಮ್ಯಾನುವಲ್ ಆಗಿ ಹಾಕುದು. ಅದಕ್ಕೆ ನಾವು ಮಿಷಿನ್ಗೆ ಪೂರಕವಾಗಿ ಈ ರೀತಿಯಲ್ಲಿ ಮಿಷಿನ್ ಅಲ್ಲೇ ಕೌಂಟಿಂಗ್ ಮಾಡಿ ಅಂಗಡಿ ಕೊಡ್ತೇವೆ. ಯಾಕಂದ್ರೆ ಇದು ಹಣ್ಣುಕಾಯಿ ಜೊತೆಗೆ ಒಂದನ್ನ 2 ರೂಪಾಯಿದನ್ನ ಇಟ್ಟರೆ ಅದೊಂದು ಅವರಿಗೆ ಒಂದು ವ್ಯಾಪಾರ. ದೇವಸ್ಥಾನ ಎಲ್ಲಿರುತ್ತೆ ಅದ್ರ ಪಕ್ಕದ ಅಂಗಡಿಯವರೆಲ್ಲ ಇದನ್ನೆಲ್ಲ ತುಂಬಾ ತಗೊಳ್ತಾರೆ. ತಕೊಂಡು ಹಣ್ಣುಗಾಯಿ ಜೊತೆಗೆ 2 ಹಾಕಿ ಮುಗೀತು, ಒಂದು ಅಗರಬತ್ತಿ ಹಾಕಿದ್ರೆ ಆಯ್ತು. ಆ ರೀತಿಯಾಗಿ ಇದು ಆ ರೀತಿಯಲ್ಲಿ ಮಾಡುವಂತ ಅಗರಬತ್ತಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಸಿರಿ ಉತ್ಪಾದನಾ ಘಟಕ ಮಹಿಳಾ ಸಬಲೀಕರಣದ ಕಾರಣಕ್ಕಾಗಿ ಹುಟ್ಟಿಕೊಂಡಂತಹ ಸಂಸ್ಥೆ ಇವತ್ತು ದೊಡ್ಡ ಮಟ್ಟದಲ್ಲಿ ಅಗರಬತ್ತಿ ಉತ್ಪಾದನೆಯನ್ನು ಕೂಡ ಮಾಡಿ ಸ್ವಾವಲಂಬಿ ಜೀವನದ ಕನಸು ಕಾಣ್ತಕ್ಕಂಥ ಮಹಿಳೆಯರಿಗೆ ಒಂದು ಶಕ್ತಿ ತುಂಬುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ. ನೋಡಿ, ಈ ರ್ಯಾಕ್ ಅನ್ನ ಗಮನಿಸ್ತಾ ಇದ್ದೇವೆ. ಈ ಎಲ್ಲ ಊದುಬತ್ತಿ ಇದೆ, ಬಗೆ ಬಗೆಯ ಊದುಬತ್ತಿ ಇದೆಲ್ಲವೂ ಕೂಡ ಈ ಸಂಸ್ಥೆ ತಯಾರಿಸಿದೆ. ಯಾಕಂದ್ರೆ ಇದು ಏನಂದ್ರೆ ನಾವಲ್ಲಿ ಅವರಿಗೊಂದು ಬಾಕ್ಸ್ ಅಲ್ಲಿ ಇಷ್ಟು ಕ್ವಾಂಟಿಟಿ ತುಂಬಬೇಕಂತಿದೆ. ಆ ಕ್ವಾಂಟಿಟಿ ತುಂಬಿದ ನಂತರ ಅದ್ರ ಉಳಿಕೆ ಆದದನ್ನ ಇಲ್ಲಿ ಇಡ್ತಾರೆ. ನೆಕ್ಸ್ಟ್ ಬ್ಯಾಚಿಗೆ ಅದನ್ನ ತಗೊಂಡು ಅಲ್ಲಿ ಇದು ಮಾಡ್ತಾರೆ. ನಮ್ಮಲ್ಲಿ ನೋಡಿ ಇದು 3 ಅಗರಬತ್ತಿಗಳು ಪ್ರೀಮಿಯಂ ಅಗರಬತ್ತಿಗಳು ಅಂದ್ರೆ 60 ರೂಪಾಯಿಗೆ MRP ಇರುವಂತ ಅಗರಬತ್ತಿಗಳು. ಮಿಕ್ಕಿದೆಲ್ಲ ಇದೆಲ್ಲ 10 ರೂಪಾಯಿದು ಚಂಪಾ, ಇಂಟಿಮೇಟ್ ಇದೆಲ್ಲ 10 ರೂಪಾಯಿ ಅಗರಬತ್ತಿಗಳು. ಇದೆಲ್ಲ 10 ರೂಪಾಯಿಗೆ ಅಗರಬತ್ತಿಗಳು. ಇಷ್ಟು ವಿಭೂತಿಯಲ್ಲಿ ಕೂಡ ಅಂದ್ರೆ ಮುಂಚೆಲ್ಲ ವಿಭೂತಿ ದೊಡ್ಡ ಪ್ಯಾಕ್, ಚಿಕ್ಕ ಪ್ಯಾಕ್ 10 ರೂಪಾಯಿದು 5 ರೂಪಾಯಿ ಈ ತರ ಮಾಡಿದ್ದು. ಅದೇ ರೀತಿಯಲ್ಲಿ ಇದು ಶ್ರೀಗಂಧಕ್ಕೆ ದೊಡ್ಡ ಶ್ರೀಗಂಧ, ಚಿಕ್ಕದು ಶ್ರೀಗಂಧ 5 ರೂಪಾಯಿದು 10 ರೂಪಾಯಿ, 5 ರೂಪಾಯಿದು 10 ರೂಪಾಯಿ ಈ ಸರ ಈ ರೀತಿಯಾಗಿ ನಾವು ನೋಡಿ. ಹೆಸರು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ, ವಿಭೂತಿ, ಉತ್ಸವ, ಆಮೇಲೆ ಇದು ಇಂಟಿಮೇಟ್, ಚಂಪಾ, ಶ್ರೀಗಂಧ, ಹೀಗೆ ಬೇರೆ ಬೇರೆ ಒಳ್ಳೊಳ್ಳೆ ಹೆಸರು ಕೂಡ ಇಟ್ಟಿದ್ದಾರೆ ಊದುಬತ್ತಿಗೆ. ಸರ್ ಮತ್ತೆ ಇದೊಂದು ಅಗರಬತ್ತಿ ಏನಂದ್ರೆ ನಾವು ಉತ್ತರ ಕನ್ನಡದಲ್ಲಿ ಅಂದ್ರೆ ಅವರಿಗೆ ರೇಟ್ ಕಡಿಮೆ ಬೇಕು, ಅಗರಬತ್ತಿ ತುಂಬಾ ಬೇಕು. ಅದಕ್ಕೆ ಸರಿಯಾಗಿ ಈ ರೀತಿಯ ಅಗರಬತ್ತಿಯನ್ನು ಮಾಡುದು. ಯಾಕಂದ್ರೆ ಇದು 200 ಗ್ರಾಮ್ ಅಂತ ಉಂಟು. 200 ಗ್ರಾಮಿಗೆ ಸಾಧಾರಣ 180 ರಿಂದ 190 ಕಡ್ಡಿ ಬರುತ್ತೆ. 40 ರೂಪಾಯಿ ಕೊಟ್ಟರೆ ಆಯ್ತು. ಸಾರಿ 50 ರೂಪಾಯಿ ಕೊಟ್ಟರೆ 50 ರೂಪಾಯಿಗೆ ಅಷ್ಟು ಕಡ್ಡಿ ಸಿಗ್ತದೆ. ಯಾಕಂದ್ರೆ ಅವರು ಒಂದು ಮನೆಯಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಎಲ್ರು 2 ಅಗರಬತ್ತಿ ಹಚ್ಚೋರು ಪ್ರತಿಯೊಬ್ರು ಹಚ್ತಾರೆ. ತಂದೆ ಮಕ್ಕಳು ಅಂತ ಹೇಳಿ ಅದು ದಿವಸಕ್ಕೊಂದು 10-15 ಅಗರಬತ್ತಿ ಖಾಲಿ ಆಗ್ತದೆ. ಅವ್ರು ಏನ್ ಮಾಡ್ತಾರೆ, ಇಂಥ ಅಗರಬತ್ತಿಗಳನ್ನ ಮನೇಲಿ ಇಟ್ಕೊಳ್ತಾರೆ. ಆ ರೀತಿ. ಮತ್ತೆ ನಮ್ಮಲ್ಲಿ ಈಗ ಇದೊಂದು ಭಕ್ತಪ್ರಿಯ ಅಂತ ಹೇಳಿ ಅಗರಬತ್ತಿ ಇದೆ. ಇದು ಭಕ್ತಪ್ರಿಯ, ಇದು 300 ಗ್ರಾಮ್ ಅಗರಬತ್ತಿ. ಇದರಲ್ಲಿ ಕೂಡ ಸಾಧಾರಣ 220 ರಿಂದ 240 ಈ ರೀತಿ ಅಗರಬತ್ತಿ ಬರುತ್ತೆ. ಅಷ್ಟು ಕಡ್ಡಿಗಳು ಬರುತ್ತೆ. ಇದು 80 ರೂಪಾಯಿಗೆ ಕೊಡುವಂತ ಪ್ರಾಡಕ್ಟ್. ಯಾಕಂದ್ರೆ ಅಲ್ಲಿ ಉತ್ತರ ಕನ್ನಡದಲ್ಲಿ ತುಂಬಾ ಜಾಸ್ತಿ ಸೇಲ್ ಆಗುತ್ತೆ. ಯಾಕಂದ್ರೆ ಅವರು ಇದಕ್ಕೂ 80 ರೂಪಾಯಿ ಕೊಟ್ಟರು ಸಾಧಾರಣ 200-220 ಕಡ್ಡಿ ಸಿಗುವಾಗ ಅದು ಅದೇ ತುಂಬಾ ಉತ್ತಮ. ಕೆಲವರ ಅಂದ್ರೆ
ತಿಂಗಳಿಗೆ ಒಮ್ಮೆ ಇದು ಅಂದ್ರೆ ಪೇಟೆಗೆ ಬರುವವರು ಇರ್ತಾರೆ. ಅವ್ರೇನ್ ಮಾಡ್ತಾರೆ, ಇಂಥ ಪ್ರಾಡಕ್ಟ್ ಗಳನ್ನ ಕೊಂಡೋಗ್ತಾರೆ. ಯಾಕಂದ್ರೆ ಅವ್ರಿಗೆ ತಿಂಗಳಿಗೆ ಬಂದ್ರೆ ಆಯ್ತು. ಆ ರೀತಿ ಇಲ್ಲ. ಕೆಲವು ಡೈಲಿ ಬರೋರು ಇರ್ತಾರೆ, ಅವರು ಇದಕ್ಕೆ ಹೋಗ್ತಾರೆ, ಪ್ರೀಮಿಯಂ ಪ್ರಾಡಕ್ಟ್ ಹೋಗ್ತಾರೆ. ಕಡ್ಡಿ ಕಡಿಮೆ ಬೇಕು, ಪರಿಮಳ ಜಾಸ್ತಿ ಬೇಕು, ಆ ರೀತಿಯಲ್ಲಿ ಹೋಗ್ತಾರೆ. ಯಾಕಂದ್ರೆ ಅವರು ಡೈಲಿ ಪೇಟೆಗೆ ಬರ್ತಾ ಇರ್ತಾರೆ. ಕೆಲವು ಹಳ್ಳಿಯವರೆಲ್ಲ ಏನ್ ಮಾಡ್ತಾರೆ, ತಿಂಗಳಿಗೆ ಒಮ್ಮೆ ಪೇಟೆಗೆ ಬಂದು ಎಲ್ಲ ಅವ್ರಿಗೆ ಏನೆಲ್ಲ ದಿನ ಬಳಕೆ ವಸ್ತುಗಳು ಬೇಕು ಅದನ್ನೆಲ್ಲ ಒಮ್ಮೆಲ್ಲ ಖರೀದಿ ಮಾಡಿ ತಿಂಗಳಿಗೆ ಒಮ್ಮೆ ಬರ್ತಾರೆ. ಅದಕ್ಕೋಸ್ಕರ ಈ ರೀತಿ ಅಗರಬತ್ತಿಗಳು ಒಳ್ಳೆ ವ್ಯಾಪಾರ. ಸರಿ ಸರಿ. ಇದು ಸಿರಿಯವರ ಊದುಬತ್ತಿ ತಯಾರಿಕೆಯ ಬಗ್ಗೆ, ಯಾವೆಲ್ಲ ಬಗೆಯಲ್ಲಿ ಬೇರೆ ಬೇರೆ ಹೆಸರಲ್ಲಿ ತಯಾರಾಗುವಂತಹ ಊದುಬತ್ತಿ ಬಗೆಗಿನ ಮಾಹಿತಿ. ಊದುಬತ್ತಿ ತಯಾರಿಯ ಬಗ್ಗೆ ನೀವು ನೋಡಿದ್ರಿ, ಎಷ್ಟು ಸುಲಭವಾಗಿ ಮಿಷನರಿಗಳ ಜೊತೆಗೆ ಸೇರಿಕೊಂಡು ಸುಶ್ರಾವ್ಯ ಪರಿಮಳ ಬೀರ್ತಕ್ಕಂಥ ಊದುಬತ್ತಿಯನ್ನ ಇಲ್ಲಿ ಈ ಘಟಕ ತಯಾರಿಸ್ತಾ ಇದೆ ಅಂತಕ್ಕಂಥ ಮಾಹಿತಿಯನ್ನ ಇವತ್ತು ನಾವು ನಿಮಗೆ ತೋರಿಸಿದ್ವಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ನಮಗೊಂದು ಗಿಫ್ಟ್ ಕೊಡಬೇಕು. ಕೊಡ್ತೀರಲ್ಲ? ಪ್ರಾಮಿಸ್. ಈ ಗಿಫ್ಟಿಗೆ ₹1 ಕಾಸು ಕೊಡಬೇಕಾಗಿಲ್ಲ. ಅದೇನು ಗೊತ್ತಾ? ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ. ಇದೇ ನೀವು ಕೊಡೋ ನಮಗೆ ಗಿಫ್ಟ್. ನಿಮ್ಮ ಗಿಫ್ಟ್ ನಮ್ಮನ್ನು ಮತ್ತಷ್ಟು ಲಿಫ್ಟ್ ಮಾಡುತ್ತೆ. ಬಾಯ್.